ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ನೀವು ನೋಡ್ತಾ ಇರೋ ಹಾಗೆ ನಾನು ಇವತ್ತು ತರಕಾರಿ ಹುಳಿ ಮಾಡ್ತಾಯಿದ್ದೀನಿ. ಫಸ್ಟ್ ಆಫ್ ಆಲ್ ನನಗೆ ಬೇಕಾಗಿರುವಂಥ ತರಕಾರಿನೆಲ್ಲ ನಾನು ವಾಶ್ ಮಾಡ್ಕೊತಾ ಇದ್ದೀನಿ ಇಲ್ಲಿ. ಸೊ 2 ಆಲೂಗಡ್ಡೆ, 1 ಕ್ಯಾರೆಟು, ಕೈಲಿ ತುಂಬೋ ಅಷ್ಟು ಬೀನ್ಸ್ ತೊಗೊಂಡಿದ್ದೀನಿ, 1 ಟೊಮ್ಯಾಟೊ ತೊಗೊಂಡಿದ್ದೀನಿ. ಅದನ್ನೆಲ್ಲ ಪೀಲ್ ಮಾಡಿಕೊಂಡು ದಪ್ಪವಾಗಿ ಹೆಚ್ಚಿಟ್ಕೋಬೇಕು. ಇವಾಗ ತೋರಿಸ್ತಾ ಇದ್ದೀನಲ್ಲ ಆ ಥರ ದೊಡ್ಡದಾಗಿ ಹೆಚ್ಚಿಟ್ಕೊಂಡು ಅದನ್ನು ನಾನು ಬೇಯಿಸ್ಕೊತಾ ಇದ್ದೀನಿ. ಸೊ ನನಗೆ ಪ್ರೆಷರ್ ಕುಕ್ ಮಾಡೋದಕ್ಕೆ ನಂಗೆ ಇಷ್ಟ ಆಗಲ್ಲ. ಹುಳಿ ಮಾಡಬೇಕಾದ್ರೆ ಕ್ರಂಚಿಯಾಗಿ ತರಕಾರಿಗಳು ಸಿಗಬೇಕು ಬಾಯಿಗೆ. ಸೊ ಹಾಗಾಗಿ ನಾನು ದೊಡ್ಡದಾಗೆ ಹೆಚ್ಚಿಬಿಟ್ಟು ಅದನ್ನು ಈ ಕಂಟೈನರಲ್ಲಿ ಬೇಯಿಸ್ತೀನಿ. ನಾನು ಟೊಮ್ಯಾಟೊ ಸಹ ನಾನು ದೊಡ್ಡದಾಗೆ ಹೆಚ್ಕೊತಾ ಇದ್ದೀನಿ. ಆದರೆ ಅದನ್ನು ಇಲ್ಲಿ ಬೇಯಿಸೋಕ್ಕೆ ಹಾಕಲ್ಲ, ಅದನ್ನು ಬೇಳೆ ಜೊತೆ ಕುಕ್ಕರಲ್ಲಿ ಕೂಗಿಸ್ತೀನಿ. ನಾನಿಲ್ಲಿ ತೊಗೊಂಡಿರೋ ಪಾತ್ರೆ ವೆಜಿಟೇಬಲ್ಸ್ ಆಗಲಿ ಪಾಸ್ತಾ ಆಗಲಿ ಬಾಯ್ಲ್ ಮಾಡೋಕ್ಕೆ ಮಾತ್ರ ಪರ್ಫೆಕ್ಟಾಗಿರುತ್ತೆ. ಈ ಥರ ಜಾಲರಿ ಇರೋದ್ರಿಂದ ಅದು ಈಸಿಯಾಗಿ ನಾವು ನೀರಿಂದ ತೆಗಿಬೋದು. ನೆಕ್ಸ್ಟ್ ಇವಾಗ ಒಂದು ಕುಕ್ಕರ್ನಲ್ಲಿ ಅರ್ಧ ಕಪ್ ಬೇಳೆ ತೊಗೋತಾ ಇದ್ದೀನಿ. ಸೊ ಇಬ್ಬರಿಗೆ ಮಾಡ್ತಾ ಇರೋದ್ರಿಂದ ಅರ್ಧ ಕಪ್ ಬೇಳೆ ಸಾಕಾಗುತ್ತೆ. ಆ್ಯಂಡ್ ಅದನ್ನು ಕ್ಲೀನಾಗಿ ವಾಶ್ ಮಾಡಿಕೊಂಡು ಫಸ್ಟ್ ವಾಶಲ್ಲಿ ಬರೋವಂಥ ನೀರನ್ನು ನಾನು ಗಿಡಕ್ಕೆ ಹಾಕ್ತೀನಿ. ಹೈ ಪ್ರೋಟೀನ್ ಅಂತಾರೆ, ಸೊ ಗಿಡಕ್ಕೂ ಆಗಲಿ ಪ್ರೋಟೀನ್ ಅಂತ. ಆ್ಯಂಡ್ ದೆನ್ ಹೆಚ್ಚಿಟ್ಟಿರೋ ಟೊಮ್ಯಾಟೋನ ಕುಕ್ಕರ್ನಲ್ಲಿ ಹಾಕಿ 3-4 ಸತಿ ವಿಷಲ್ ಮಾಡಿಸ್ತೀನಿ. ತರಕಾರಿ ಇಟ್ಟಿದ್ವಲ್ಲ ಅದಕ್ಕೆ ಇವಾಗ 1 ಸ್ಪೂನ್ ಉಪ್ಪು ಹಾಕಿ ಬಿಡ್ತಾಯಿದ್ದೀನಿ. ಆ್ಯಂಡ್ ಅದೇ ಟೈಮಲ್ಲಿ ಇವಾಗ ಅಕ್ಕಿನ ನೆನೆಸೋ ಟೈಮ್. ಚೆನ್ನಾಗಿ ವಾಶ್ ಮಾಡಿಕೊಂಡು ಮತ್ತೆ 1 ಕಪ್ ನೀರನ್ನು ನಾನು ಗಿಡಕ್ಕೆ ಹಾಕೋ ರೂಢಿ ನನಗೆ. ಅದನ್ನು ನೀಟಾಗಿ ವಾಶ್ ಮಾಡಿ ಕ್ಲಿಯರ್ ಆಗೋ ತನಕ ವಾಶ್ ಮಾಡ್ತೀನಿ. ಆ್ಯಂಡ್ ದೆನ್ ಲೆಟ್ ಇಟ್ ಸೋಕ್ ಫಾರ್ 20 ಮಿನಿಟ್ಸ್ ಅಟ್ಲೀಸ್ಟ್. ಬೇಳೆ ಇಟ್ಟಿರೋ ಕುಕ್ಕರು ಮತ್ತು ತರಕಾರಿ ಎರಡೂ ಬೇಯೋ ಅಷ್ಟರಲ್ಲಿ ನಾವೀಗ ಹುಳಿಗೆ ಬೇಕಾಗಿರೋ ಮಿಶ್ರಣ ರೆಡಿ ಮಾಡ್ಕೊಳ್ಳೋಣ. 1 ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣು ತೊಗೊಂಡಿದ್ದೀನಿ. ಬಿಸಿನೀರಲ್ಲಿ ನೆನೆಸಿ ಸ್ವಲ್ಪ ಹೊತ್ತಾದಮೇಲೆ ಅದನ್ನು ಮಿಕ್ಸಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. 1 ಕಪ್ ಅಷ್ಟು ತೆಂಗಿನಕಾಯಿ, ಆಮೇಲೆ ಹುಳಿ ಪುಡಿನ 4 ಚಮಚ ಹಾಕ್ತಾಯಿದ್ದೀನಿ ಇಲ್ಲಿ. ಆಮೇಲೆ 1 ಸ್ಪೂನ್ ಸಾರಿನ ಪುಡಿ ಹಾಕಿದ್ದೀನಿ, ಬೆಲ್ಲ, ಒಂಚೂರು ಇಂಗು. ಕೊನೆಗೆ ಅದನ್ನು ರುಬ್ಕೊಳ್ಳಿ. ಅದು ಸ್ಮೂತಾಗಿ ಗ್ರೈಂಡ್ ಆಗಬೇಕು. ಒಂದು ದೊಡ್ಡ ಪಾತ್ರೆ ತೊಗೊಳ್ಳಿ, ಅದಕ್ಕೆ ಬೆಂದಿರೋ ಬೇಳೆ ಹಾಕೋಣ. ನೋಡ್ತಾ ಇದ್ದೀರಲ್ಲ ತರಕಾರಿ ತೆಗೆಯೋದು ಎಷ್ಟು ಸುಲಭ. ಅದನ್ನು ಇವಾಗ ಬೆಂದಿರೋ ಬೇಳೆ ಜೊತೆ ಹಾಕ್ಕೊಳ್ಳಿ. ಆಮೇಲೆ ರುಬ್ಬಿರೋ ಮಿಶ್ರಣ ಹಾಕ್ಕೊಂಡು ಸ್ವಲ್ಪ ನೀರು, ಎಷ್ಟು ನೀರು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಕೂಡಿಸಿ ಅದು ಕುದಿಯೋ ತನಕ ಬಿಡಿ. ಒಂದು ಸೌಟಲ್ಲಿ ಒಗ್ಗರಣೆ ಹಾಕೋಕ್ಕೆ ತುಪ್ಪ, ಸಾಸಿವೆ, ಇಂಗು ಹಾಕಿಬಿಟ್ಟು ಒಂದೇ ಒಂದು ಒಣಮೆಣಸಿನ್ಕಾಯಿ ಹಾಕಿ. ಹುಳಿ ಮೇಲೆ ಹಾಕಿದ್ರೆ ಹುಳಿ ರೆಡಿ ಆಗೋಯ್ತು. ನಾನಿಲ್ಲಿ ಯೂಸ್ ಮಾಡಿರೋ ಹುಳಿ ಪುಡಿ ಬಂದು ಮನೇಲೇ ಮಾಡಿರೋದು. ಸೊ ನಿಮ್ಮಲ್ಲಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ. ಖಂಡಿತವಾಗ್ಲೂ ನಾನು ಹುಳಿ ಪುಡಿ ಹೇಗೆ ಮನೇಲೇ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮಧ್ಯಾಹ್ನದ ಊಟಕ್ಕಂತೂ ನಾವಿವತ್ತು ಬಿಸಿ ಬಿಸಿಯಾಗಿ ಅನ್ನ, ಹುಳಿ, ಅದರ ಜೊತೆ ಸ್ವಲ್ಪ ಬೋಟಿ ಕರ್ದಿದ್ದೆ, ಫ್ರೈಮ್ಸ್ ಅಂತಲೂ ಅಂತಾರೆ. ಸೊ ಇದು ಅಂತ ಇದ್ದರೆ ತುಂಬ ಚೆನ್ನಾಗಿ ಅನ್ನಿಸ್ತು. ಹೋಪ್ ಯು ಆಲ್ ಎಂಜಾಯ್ಡ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.